ಸರ್ ಈಗ ಪ್ರಜ್ವಲ್ ರೇವಣ್ಣ ಆದ್ಮೇಲೆ ಸೂರಜ್ ರೇವಣ್ಣದ ಒಂದು ವಿಚಾರ ಹೊರಗಡೆ ಬಂದಿದೆ. ಅವ್ರ ವಿಚಾರ ಸುಮ್ಮನೆ ಯಾಕೆ ಮಾತಾಡ್ತೀರ ನೀವು? ಅದು ಸೂರಜ್ ಆಕ್ಚುಲಿ ಪ್ರಜ್ವಲ್ ರೇವಣ್ಣನ ಇಶ್ಯೂನೇ ಅಷ್ಟೊಂದು ಹೈಪ್ ಕಾಯ್ತಿರ್ಲ. ಅವ್ರ ಕುಟುಂಬದವರೇ ಅದನ್ನ ಹೈಪ್ ಮಾಡಿದ್ರು. ಕೆತ್ಕಿ 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 ಪೊಲೀಸ್ನವ್ರನ್ನ ಬೈದು, ಏನೋ ತನಿಖಾ ಸಂಸ್ಥೆಯವ್ರನ್ನ ಬೈದು, ಆಪೋಸಿಷನ್ ಅವ್ರನ್ನ ಬೈದು 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 ಅವ್ನು ಪರ್ಮನೆಂಟ್ ಆಗಿ ಒಳಗೆ ಕಳಿಸ್ಬಿಡ್ಬೇಕು ಅಂತ ಮಾಡಿದವ್ರೆ ಅವ್ರ ಕುಟುಂಬದವರು. ಯಾರು ಅಂತ ಕೇಳ್ಬೇಡಿ ನೀವು. ಅದು ಸುಮ್ಮನೆ ಬುಡ್ಬಿಡಿದ್ರೆ ಅವ್ರು ಏನು ಮಾತಾಡದೆ ಅದು ಅಷ್ಟೊಂದು ಹೈಪ್ ಆಯ್ತಾನೆ ಇರಲ್ಲ. ಅದು ಏನೋ ಒಂದು ಆಗೋದು ಕ್ಲೋಸ್ ಆಗೋದು. ಅದನ್ನ ಬೇಕು ಅಂತ ಬೈದು ಬೈದು SIT ತನಿಖೆಯವ್ರಿಗೂ ಕೂಡ ಬಾಯಿ ಬಂದಂಗೆ ಬೈದು, ವಿರೋಧಿಗಳಿಗೂ ಬೈದು 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 ಅವ್ನು ಕಚ್ಕೊಂಡ್ಬಿಡ್ಬೇಕು. ಅದು ಬಾಚೆಗೆ ಬರಬಾರ್ದು, ಆತರ ಮಾಡಿ ಹಾಕೊಂಡು ಹೊಟ್ಟೋಗ್ಬಿಟ್ರು. ಅರ್ಥ ಮಾಡ್ಕೊಳ್ಳಿ, ಹೇಳಿದೀನಿ. ನೀವು ಎಷ್ಟು ಬುದ್ಧಿವಂತರಿದ್ದೀರಾ ನೀವೆಲ್ಲ ಮೀಡಿಯಾದಲ್ಲಿ. ಸೂರಜ್ ವಿಚಾರ ಬಿಡಿ, ಅದು ಡಿಫ್ರೆಂಟ್ ವಿಚಾರ. ಸೂರಜ್ ವಿಚಾರ ಯಾರ ಮೇಲೂ ಹೇಳಂಗಿಲ್ಲ. ಅದು ಹೆಂಗ್ ಹೇಳ್ತೀರ ಬೇರೆಯವ್ರ ಮೇಲೆ? ರೇವಣ್ಣವ್ರು ಕಾಂಗ್ರೆಸ್ ಷಡ್ಯಂತ್ರ ಅಂತ ಹೇಳಿಲ್ಲ ಅವರು. ನೀವ್ಯಾಗ ಅದಕ್ಕೆ ಕೇಸ್ ಹೇಳ್ತೀರಾ? ಯಾರ್ಯಾರು ಮಾಡಿದಾರೆ ಅಂತ ಮುಂದೆ ಹೇಳ್ತೀನಿ ಅಂತ ಹೇಳೋರು ಅಷ್ಟೇ, ಯಾರ ಮೇಲೆ ಹೇಳಿಲ್ಲ. ಎರಡು ಕೇಸಲ್ಲೂ ಯಾರ್ದು ಪಾತ್ರ ಇಲ್ಲ, ಅವ್ರ ಕುಟುಂಬದವ್ರದೇ ಪಾತ್ರ, ಅವ್ರದೇ ಪಾತ್ರಗಳು. ಯಾರ್ದು ಕೂಡ ಹೊರಗಡೆ ನೋಡ್ರಿ. ಒಬ್ಬ ವಿರೋಧಿಗಳು, ಒಬ್ಬ ಶತ್ರು ಏನ್ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವು ಹುಷಾರಾಗಿರ್ಬೇಕು. ನಾನ್ ಮಾಡ್ಬಿಟ್ಟು ನನ್ನ ವಿರೋಧಿ ಮೇಲೆ ಬ್ಲೇಮ್ ಮಾಡೋದು ಅದು ಗೌರವ ಅಲ್ಲ. ಪ್ರತಿಯೊಂದು ಯಾರೇ ಆಗಲಿ ಒಬ್ಬ ರಾಜಕಾರಣಿ ನನ್ನ ಶತ್ರು ಏನ್ ಮಾಡ್ತಾನೆ ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅದು ನಮ್ಮ ಶತ್ರುಗೆ ಸಿಗದಂಗೆ ನಾವು ರಾಜಕಾರಣ ಮಾಡ್ಬೇಕು. ಕುಮಾರಸ್ವಾಮಿ ಹೇಳ್ತಾರೆ ಸರ್, ಸೆಂಟ್ರಲ್ ಮಿನಿಸ್ಟರ್ ಆದ್ಮೇಲೆ ರೇವಣ್ಣ ಕುಟುಂಬದ ವಿಚಾರದಲ್ಲಿ ಯಾಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾವ್ರೆ ಅಂದ್ರೆ ನಂಗೂ ಅಥವಾ ಏನ್ ಸಂಬಂಧ ಅಂತ ಹೇಳಿಕೆ ಕೊಟ್ಟಿದ್ರು. ನಾವು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅವ್ರು ಮೊದ್ಲಿಂದಾನು ಹೇಳಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ಹೇಳಿರ್ಲ್ವಾ, ನಾನು ನಮ್ಮಪ್ಪ ಇಬ್ರೇ, ಅವ್ರು ಬೇರೆ ಅಂತ ಅವ್ರು ಮೊದ್ಲಿಂದಾನು ಹೇಳಿಲ್ವಾ? ಪ್ರಜ್ವಲ್ ಕೇಸಲ್ಲೂ ಹೇಳಿದ್ರ ಮಾತನ್ನ, ಈಗಲೂ ಹೇಳ್ತಾ ಇದ್ದಾರೆ. ಏನು ಸೂತ್ರಗಾರಿಕೆ ಅಂತ ಅದು ಅವ್ರನ್ನೇ ಕೇಳ್ಬೇಕು ನೀವು, ಕುಮಾರಸ್ವಾಮಿ ಅವ್ರನ್ನೇ. ನೀವು ಕೇಳಿದ್ಕೇನೋ ಹೇಳ್ಬಿಟ್ಟವ್ರೆ, ಅದೆಲ್ಲ ಕೇಳ್ಬೇಡ್ರಿ ನಮ್ಮನ್ನ ಅಂತ ರೇಗಾಡ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಚುನಾವಣಾ ಪ್ರಚಾರದಲ್ಲಿ ಪ್ರಜ್ವಲ್ ನನ್ನ ಮಗ ಅಂತ ಹೇಳಿದ್ರು. ನೀವು ಅದನ್ನ ನೀವು ನನ್ನನ್ನು ಕೇಳಿದ್ರೆ ಕುಮಾರಣ್ಣನ್ ಕೇಳ್ಬೇಕು. ನೀವು ಹಂಗಂದ್ರಲ್ಲ ಸರ್ ಅಂತ ನೀವು ಬಂದು ನಾನು ಕೇಳಿದ್ರು ಅದನ್ನ. ಸ್ನೇಹಿತರಲ್ವ ಸರ್, ಹಾಗಾಗಿ ಕೇಳಿದ್ವು. ಈಗ ಸ್ನೇಹ ಇತ್ತು ಅವಾಗ ಯಾವ್ದೋ ಸಂಬಂಧದಲ್ಲಿ, ಈಗ ಅದು ಇಲ್ಲ ಬಿಡಿ. ಅದು ಮುಗಿದ ಅಧ್ಯಾಯ. ಅದು ಮುಂದೆ ಸ್ನೇಹ ಮತ್ತೆ ಕೊಡಲ್ಲ ಸರ್. ಅದ್ರ ಅವಶ್ಯಕತೆನೂ ಇಲ್ಲ. ಈಗ ಒಂದು ಒಳ್ಳೆ ಜಾಗದಲ್ಲಿ ಇದ್ದೀವಿ, ಗೌರವಯುತವಾಗಿ ಇದ್ದೀವಿ, ಇಲ್ಲೇ ಗೌರವವಾಗಿ ನಡ್ಕೋತೀವಿ. ಇನ್ನೇನು ರಾಜಕೀಯದಲ್ಲಿ ನಾವು ಕೂಡ 60% ಮುಗಿಸ್ಬಿಟ್ಟಿದೀವಿ, 40% ಅದೇ. ಈ ಯಾಕೆ ಇನ್ನೊಂದೊಂದು ಸ್ನೇಹ ಮಾಡ್ಕೊಂಡು ಹೋಗೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.